ರಾಜಕೀಯ ಅಜೆಂಡದ ವಿಚಾರಗಳನ್ನ ನೋಡೋಕ್ಕಿಂತ ಮುಂಚೆ ಸಣ್ಣದೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಕರ್ನಾಟಕಕ್ಕೆ ರೂಪಾಂತರಿ ತಳಿ ಈಗಾಗಲೇ ಎಂಟ್ರಿಯನ್ನ ಕೊಟ್ಟಿರುವಂತದ್ದು. ಕಳೆದ 24 ಗಂಟೆಯಲ್ಲಿ ಮತ್ತೆ 104 ಕೇಸ್ಗಳು ಕೂಡ ಪತ್ತೆಯಾಗಿವೆ. ಬೆಂಗಳೂರಿನಲ್ಲಿ 85 ಪ್ರಕರಣಗಳು ಪತ್ತೆಯಾಗಿರುವಂತದ್ದು. ರಾಜ್ಯದಲ್ಲಿ 271 ಆಕ್ಟಿವ್ ಕೇಸ್ಗಳು ಕೂಡ ಇರುವಂತದ್ದು. ಕಳೆದ 24 ಗಂಟೆಯಲ್ಲಿ ಕೊರೋನಾದಿಂದ ಯಾರು ಕೂಡ ಮೃತಪಟ್ಟಿಲ್ಲ ಎನ್ನುವಂತ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ರಾಜ್ಯದಲ್ಲಿ ಕೊರೋನಾ ಪಾಸಿಟಿವಿಟಿ ರೇಟ್ 5.93% ಇರುವಂಥದ್ದು. ಕರ್ನಾಟಕದಲ್ಲಿ ಈಗಾಗಲೇ ರೂಪಾಂತರಿ ತಳಿ ಆತಂಕ, ಜನರಲ್ಲೂ ಕೂಡ ಗೊಂದಲ. ಸರ್ಕಾರ ಕೂಡ ಇದನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳುತ್ತಾ ಇದೆ. 60 ವರ್ಷ ಮೇಲ್ಪಟ್ಟವರು, ವೃದ್ಧರು, ವಯೋವೃದ್ಧರು ಎಲ್ಲರೂ ಕೂಡ ಮಾಸ್ಕನ್ನು ಹಾಕ್ಕೊಂಡು ಓಡಾಡಬೇಕು ಅಂತ ಈಗಾಗಲೇ ಸರ್ಕಾರ ಆದೇಶವನ್ನು ಮಾಡಿರುವಂಥದ್ದು. ಕಳೆದ 24 ಗಂಟೆಯಲ್ಲಿ ಮತ್ತೆ 104 ಕೇಸ್ ಪತ್ತೆಯಾಗಿದೆ. ಬೆಂಗಳೂರಿನಲ್ಲಿ 85 ಪ್ರಕರಣಗಳು ಪತ್ತೆಯಾಗಿರುವಂಥದ್ದು. ಬೆಂಗಳೂರಿನಲ್ಲೇ ಜಾಸ್ತಿ ಪ್ರಕರಣಗಳು ಕೂಡ ಪತ್ತೆ ಆಗ್ತಾ ಇದೆ. ರಾಜ್ಯದ ರಾಜಧಾನಿ ಬೆಂಗಳೂರು, ಜನಸಂಖ್ಯೆ ಕೂಡ ಜಾಸ್ತಿ ಇರುತ್ತೆ, ವ್ಯವಹಾರ ವಹಿವಾಟು ಕೂಡ ಜಾಸ್ತಿ ಇರುವಂಥದ್ದು. ಬಟ್ ಇಲ್ಲಿ ಬೆಂಗಳೂರಿನಲ್ಲಿ ಈ ಎಲ್ಲ ಪ್ರಕರಣ ಇದೆಯಲ್ಲ, ಎಂಟೈರ್ ರಾಜ್ಯಕ್ಕೆ ನಾವು ಹೋಲಿಸಿದ್ರೆ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗಿರುವಂಥದ್ದು. ಬೆಂಗಳೂರಿನಲ್ಲಿ ಈಗ 85 ಪ್ರಕರಣಗಳು ಪತ್ತೆಯಾಗಿವೆ. ರಾಜ್ಯದಲ್ಲಿ 271 ಆಕ್ಟಿವ್ ಕೇಸ್ಗಳಿರುವಂಥದ್ದು. 24 ಗಂಟೆಯಲ್ಲಿ 104 ಕೊರೋನಾ ಕೇಸ್ ಪತ್ತೆಯಾಗಿದೆ. ಅಂದರೆ ಕೊರೋನಾ ಹೆಚ್ಚಳ ಆಗ್ತಾ ಇದೆ. ಕಳೆದ 24 ಗಂಟೆ ನಾವು ಹೋಲಿಸಿದಾಗ 104 ಕೇಸ್ಗಳು ಪತ್ತೆಯಾಗಿರುವಂಥದ್ದು. ಇದು ರಾಜ್ಯದಲ್ಲಿ ಟೋಟಲ್ ನಾವು ನೋಡ್ತಾ ಹೋದ್ರೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 271 ಕೇಸ್, ಆದರೆ ಬೆಂಗಳೂರಿನಲ್ಲೇ 85 ಕೇಸ್ಗಳಿರುವಂಥದ್ದು. ಪಾಸಿಟಿವಿಟಿ ರೇಟ್ 5.93% ಇದೆ.